ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಫ್ರೆಂಡ್ ಕಮೆಂಟ್ ಮಾಡಿ. ನಾನಿವಾಗ ರೇಷ್ಮೆ ಸಾರಿಗೆ ಫಾಲ್ ಹಚ್ಚೋದು, ಕೈಲಿ ಫಾಲ್ ಹಚ್ಚೋದು ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್. ಈ ಥರ ಹಚ್ಚಬೇಕು, ನಿಧಾನಕ್ಕೆ ಹಚ್ಕೋಬೇಕು. ಯಾಕಂದರೆ ರಾಟಿಲಿ ಹೊಲಿಗೆ ಹಾಕಿದರೆ ಕಟ್ ಆಗೋ ಚಾನ್ಸಸ್ ಇದೆ. ರೇಷ್ಮೆ ಸಾರಿ ಇದು, ಅದಕ್ಕೆ ಕೈಗೆ ಹಚ್ತಾ ಇದ್ದೀನಿ. ಜೂಮ್ ಮಾಡ್ತೀನಿ ಸರ್, ನೋಡಿ ಫ್ರೆಂಡ್ಸ್, ಕೈಲೇನೆ ಹಚ್ತಾ ಇದ್ದೀನಿ. ಕೆಳಗೆ ರಟ್ಟು ಇಟ್ಕೊಂಡಿದ್ದೀನಿ ನೋಡಿ, ಯಾವ ಥರ ಹಚ್ಚಿದ್ದೀನಿ. ಯಾವ ಕಾಣಂಗಲ್ಲ ಏನು, ಈ ಥರ ಹಚ್ಚಬೇಕು ಫ್ರೆಂಡ್. ರೇಷ್ಮೆ ಸಾರಿ ರಾಟಿ ಮ್ಯಾಗ ಹಚ್ಚಕ್ಕೆ ಇದು ಆಗಲ್ಲ, ಸರಿ ಆಗಲ್ಲ. ಅದಕ್ಕೆ ಕೈಗೆ ಹಚ್ತಾ ಇದ್ದೀನಿ ನೋಡಿ ಫ್ರೆಂಡ್, ಯಾವ ಥರ ಹಚ್ತಾ ಇದ್ದೀನಿ ಅಂತ. ನಿಮ್ಮ ರೇಷ್ಮೆ ಸಾರಿ ಅದು ಇದ್ರೆ ಹಚ್ಕೊಳ್ಳಿ. ಈ ಥರ ನೀಟಾಗಿ ಬರ್ತೈತೆ. ಚಂದ ಆಗ್ತೈತಿ. ಅಂದರೆ ಮೇಲೆ ಕಾಣಬಾರ್ದಿದ್ದು, ಅದಕ್ಕೆ ನೀಟಾಗಿ ಹಚ್ಚಬೇಕು. ಮೇಲೆ ಕಾಣಲಂಗೆ ನೋಡಿ, ಮೇಲೆ ಒಟ್ಟ ಕಾಣಬಾರ್ದಂತ ಹಚ್ತಾ ಇದ್ದೀನಿ. ನೋಡಿ ಹಚ್ತಾ ಇದ್ದೀನಿ. ನಿಮಗೆ ನೀವು ಹಚ್ಚಿರಿ, ನಿಮ್ಮ ರೇಷ್ಮೆ ಸೀರೆಗೆ ಇದೇ ಥರ ನೀಟಾಗಿ ಹಚ್ಕೊಳ್ಳಿ. ನಾವು ನೋಡಿ ನೀಟಾಗಿ ಹಚ್ತಾ ಇದ್ದೀನಿ ನೋಡಿ. ಎಷ್ಟು ಸಣ್ಣಗೆ ಹೊಲಿಗೆ ಹಾಕಿದ್ದೀನಿ, ರಾಟಿ ಹೊಲಿಗೆ ಥರ ನೀಟಾಗಿ ಹಚ್ಬೇಕಲ್ಲ. ರೇಷ್ಮೆ ಸಾರಿ ಇದು ಕಸ್ಟಮರ್ ಸಾರಿ. ನೋಡಿ ಹಚ್ತಾ ಇದ್ದೀನಿ ನೀಟಾಗಿ. ಊಟ ಮಾಡಿಬಿಟ್ಟು ಕುಂತಿದ್ದೀನಿ ಸಾರಿ ಹಚ್ಚಕ್ಕೆ. ಕೈಗೆ ಹಚ್ಚೋದಂದರೆ ಲೇಟ್ ಆಗುತ್ತೆ, ಆದ್ರೆ ರೇಷ್ಮೆ ಸಾರಿಗೆ ಕೈಲೇನೆ ಹಚ್ಚೋದು. ಯಾಕಂದ್ರೆ ಇದು ಆಗ್ತೈತೆ, ಸಂತಕ್ಕೆ ಇದು ಬೇರೆ 10-11 ಸಾವಿರ ಕೊಟ್ಟಿರ್ತಾರೆ ಸಾರಿಗೆ. ಹಂಗತೈತೆ ಕೈಲೇನ ಹಚ್ಚಬೇಕು ಅಂತಾರೆ. ಅದಕ್ಕೆ ಕೈಲೇನ ಹಚ್ತಾ ಇದ್ದೀನಿ ನೋಡಿ, ಯಾವ ಥರ ಹಚ್ತಾ ಇದ್ದೀನಿ ಅಂತ. ಇದ್ರೂ ಕೈಗೆ ಹಚ್ಕೊಂಡು ಮ್ಯಾಗ ಒಟ್ಟ ಕಾಣಬಾರ್ದು, ಹಚ್ಕೊಂಡ್ರೆ ಐತಿ ಸಾರಿ. ಹಚ್ತಾ ಇದ್ದೀನಿ. ದಾರ ಒಂದು ಗಂಟಾಕತಿ, ಗಂಟಾಗೋದೇ
ನೋಡಿ ಫ್ರೆಂಡ್ ಇಷ್ಟು ಹಚ್ಚಿದ್ದೀನಿ.